ಇನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬ ವರ್ಗದ ಎಲ್ಲಾ ಹಗರಣಗಳನ್ನ ತನಿಖೆಗೆ ಆದೇಶಿಸ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಗುಡುಗಿದ್ದಾರೆ. ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ನೀಡಿರುವಂತಹ ಆರೋಪವನ್ನ ವಿರೋಧಿಸಿ ಬಿಜೆಪಿ ಕೈಗೊಂಡಿರುವಂತಹ ಪ್ರತಿಭಟನಾ ಸಂದರ್ಭದಲ್ಲಿ ಮಾತನಾಡಿರುವಂತಹ ಅವರು, ನಾನು ಸಿದ್ದರಾಮಯ್ಯ ಅವರ ಗೊಡ್ಡು ಬೆದರಿಕೆಗೆ ಹೆದರಲ್ಲ. ಗೋವಿಂದರಾಜು ಡೈರಿ ಬಗ್ಗೆ ಆರೋಪ ಸಾಬೀತಾಗದೇ ಇದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಆ ಸಂದರ್ಭದಲ್ಲಿ ನಾನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಎಲ್ಲಾ ಹಗರಣಗಳ ತನಿಖೆಗೆ ಆದೇಶಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅದು ಸುಳ್ಳೆ ಏನಾದ್ರೂ ಆಗಿದ್ದಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಗೊಡ್ಡು ಬೆದರಿಕೆಗೆ ನಾನೇನು ಹೆದರೋದಿಲ್ಲ ಅನ್ನುವಂಥ ಮಾತನ್ನ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಅನ್ನ ವಿರೋಧಿಸಿ ಅಥವಾ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ರಾಜೀವ ಚಂದ್ರಶೇಖರ್ ನಮ್ಮ ರಾಜ್ಯಸಭಾ ಸದಸ್ಯರು ಈಗಾಗಲೇ ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನು ಬರೆದು ಯಡಿಯೂರಪ್ಪನವರು ಕೊಟ್ಟರ ಆಧಾರದ ಮೇಲೆ ಅದು ತನಿಖೆ ಆಗಬೇಕು, ಸತ್ಯ ಬಹಿರಂಗ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಸಹ ಲೋಕಾಯುಕ್ತಕ್ಕೆ ವಿನಂತಿಯನ್ನು ಮಾಡ್ತೇನೆ. ನಾನೇನು ಆರೋಪ ಮಾಡಿದ್ದೇನೆ ಇದರ ಆಧಾರದ ಮೇಲೆ ವಾಸ್ತವಿಕ ಸತ್ಯ ಸಂಗತಿಯನ್ನು ಬಹಿರಂಗ ಮಾಡಬೇಕು. ಗೋವಿಂದರಾಜ್ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಪತ್ರ ಬರೆದು ನಮ್ಮ ಡೈರಿ ನನಗೆ ಸಂಬಂಧಪಟ್ಟದ್ದು, ನಿಮಗೆ ಸಂಬಂಧಪಟ್ಟದ್ದು, ಆದರೆ ಯಡಿಯೂರಪ್ಪನವ್ರಿಗೆ ಹೇಗೆ ಗೊತ್ತಾಯಿತು, ಮಾಹಿತಿ ನೀವೇನಾದ್ರು ಕೊಟ್ಟಿದ್ದೀರಾ ಅಂತ ಪತ್ರ ಬರೆದಿದ್ದಾರೆ. ಅದರ ಅರ್ಥ ಏನು, ಅವರು ಸಹಜವಾಗಿ ಎಲ್ಲ ಇದು ನಡೆದಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಸಂಗತಿಗಳಿಗೆ ಇವತ್ತೆಲ್ಲ ನಾಳೆ ಬಹಿರಂಗ ಆಗುತ್ತೆ. ನಾನು ಸಿದ್ದರಾಮಯ್ಯನಿಗೆ ಸವಾಲು ಹಾಕ್ತೇನೆ, ಇವತ್ತು ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಾ, ಎಲ್ಲವನ್ನ ಬಹಿರಂಗ ಮಾಡ್ತೇನೆ ಅಂತ. ಒಂದು 24 ಗಂಟೆಯಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮನ್ನ ಸೇರಿ ನಿಮ್ಮ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಮಾಡುವಂಥ ಹಗಲು ದರೋಡೆ ಬಗ್ಗೆ ನಾವು ತನಿಖೆ ಮಾಡುತ್ತೇವೆ. ಸತ್ಯ ಸಂಗತಿಗಳನ್ನು ಜನತೆಗೆ ಬಹಿರಂಗ ಮಾಡ್ತೇವೆ. ಯಾರು ಅಪರಾಧಿಗಳು ಅನ್ನೋದನ್ನ ತೀರ್ಮಾನ ಮಾಡಲಿ ರಾಜ್ಯದ ಜನ. ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ರಾಜ್ಯದ ಉದ್ದಗಲಿಗೆ ನಡೀತಾ ಇದೆ. ಸೊ ಇದು ಬಿಎಸ್ ಯಡಿಯೂರಪ್ಪನವರು ಇವತ್ತು ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಒಂದಂತೂ ಸ್ಪಷ್ಟ, ಮೊನ್ನೆ ಅನಂತಕುಮಾರ್ ಹಾಗೆ ಬಿಎಸ್ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಂತಹ ಸಂಭಾಷಣೆಯ ವಿವರವನ್ನ ಸಿಡಿ ಮುಖಾಂತರವಾಗಿ ಹೊರಹಾಕಿದ ನಂತರದಲ್ಲಿ ಈ ಡೈರಿ ವಿಚಾರ ಸ್ವಲ್ಪ ಅಲ್ಲಿಗೆ ಬಿಟ್ಟಂತಿತ್ತು. ಬಹುಶಃ ಇವತ್ತು ಈ ಡೈರಿ ವಿಚಾರವನ್ನ ಮತ್ತಷ್ಟು ಎತ್ಕೊಂಡಂತೆ ಕಂಡು ಬರ್ತಾ ಇದೆ ಬಿಜೆಪಿ. ಹಾಗೆ ಅವ್ರ ಹಗರಣಗಳ ವಿಚಾರವಾಗಿ ನಾನು ತನಿಖೆ ನಡೆಸ್ತೀನಿ ನನ್ನ ಸರ್ಕಾರ ಬಂದ ಮೇಲೆ ಅಂತಲೂ ಕೂಡ ಹೇಳಿದ್ದಾರೆ. ಓವರ್ ಆಲ್ ಇವತ್ತು ಪ್ರತಿಭಟನೆ ಹೇಗೆ ನಡೆದಿದೆ, ಏನೇನು ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಕೊಡೋ ಪ್ರಯತ್ನ ಆಗಿದೆ ಅಂತ ಹೇಳಿ ಬಿಜೆಪಿಯಿಂದ ಸುಖೇಶ್? ಖಂಡಿತ ಹೌದು ಮಹಂತೇಶ್, ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರು ಬಿಜೆಪಿ ಕಚೇರಿಯ ಕಾರ್ಯಕ್ರಮವೊಂದರಲ್ಲಿ ಹೈಕಮಾಂಡ್ಗೆ ಕಪ್ಪ ಕೊಡುವ ವಿಚಾರ ಸಂಬಂಧಪಟ್ಟ ಹಾಗೆ ತಾವು ಕೂಡ ಕೊಟ್ಟಿದ್ವಲ್ಲ ಅನ್ನುವಂಥ ವಿಚಾರವನ್ನು ಮಾತನಾಡಿದ್ರು ಅನ್ನುವಂಥ ಸಿಡಿಯನ್ನ ಕಾಂಗ್ರೆಸ್ ನಾಯಕರುಗಳು ಏನು ಬಿಡುಗಡೆ ಮಾಡಿದ್ದಾರೆ. ಇದನ್ನ ಖಂಡಿಸಿ ಮತ್ತು ಗೋವಿಂದರಾಜು MLC ಗೋವಿಂದರಾಜು ಅವರ ಡೈರಿಯಲ್ಲಿ ಎಂಟ್ರಿ ಆಗಿರ್ತಕ್ಕಂಥ 1000 ಕೋಟಿ ಮತ್ತು ಸ್ಟೀಲ್ ಬ್ರಿಡ್ಜ್ನ ಕಪ್ಪದ ಹಣ 65 ಕೋಟಿ ಇದರ ವಿಚಾರವಾಗಿ ಏನು ಎಂಟ್ರಿ ಆಗಿದೆ, ಅದು ಅಧಿಕಾರಿಗಳಿಗೆ ಕೂಡ ಸಿಕ್ಕಿದೆ ಅನ್ನುವಂಥ ಆರೋಪವನ್ನು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ಅದೇ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿರೋದು. ಒಂದು, ನಕಲಿ ಸಿಡಿಯನ್ನು ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಹೈಕಮಾಂಡ್ಗೆ ಕಪ್ಪ ಕೊಡುವ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ, ಇದನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು. ಬೆಂಗಳೂರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ಆದರೆ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ, ಸಿಡಿಯ ವಿಚಾರವಾಗಿ ಅಥವಾ ಭ್ರಷ್ಟಾಚಾರದ ವಿಚಾರವಾಗಿ ಒಂದು ಆರೋಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಸದಸ್ಯರ ಭ್ರಷ್ಟಾಚಾರ ಏನಿದೆ ಅದನ್ನು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತನಿಖೆ ಮಾಡಿಸ್ತೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಯ ಒಳಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಭ್ರಷ್ಟಾಚಾರವನ್ನು, ಸಿದ್ದರಾಮಯ್ಯ ಅವರ ಆಪ್ತರ ಭ್ರಷ್ಟಾಚಾರವನ್ನು ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರವಾಗಿ ಸ್ಪಷ್ಟವಾದ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ರವಾನಿಸಿದ್ದಾರೆ. ನೀವು ನಮ್ಮ ಮೇಲೆ ಏನೇ ಆರೋಪ ಮಾಡಿ, ಯಾವುದೇ ಸಿಡಿಯನ್ನು ಬಿಡಿ, ನಿಮ್ಮ ವಿರುದ್ಧ ಬಂದಿರತಕ್ಕಂಥ ಆರೋಪವನ್ನು ನಾವು ತನಿಖೆಗೆ ಒಳಪಡಿಸ್ತೀವಿ, ನಿಮ್ಮ ಕುಟುಂಬದ ವಿರುದ್ಧ ತನಿಖೆ ಮಾಡ್ತೀವಿ ಅಂತ ನೇರ ಸವಾಲನ್ನು ಎಸ್ತಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಅದರ ಜೊತೆಗೆ ಮತ್ತೊಂದು ಮಾತು ಹೇಳಿರುವಂಥದ್ದು, ಪದೇ ಪದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು, ಯಡಿಯೂರಪ್ಪ ಜೈಲಿಗೆ ಹೋದ ಭ್ರಷ್ಟಾಚಾರಿ ಅನ್ನುವಂಥ ಆರೋಪವನ್ನು ಏನು ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ
ಯಾವ ಜೈಲಿಗೆ ಯಾರನ್ನ ಕಳಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಕೂಡ ಹೇಳುವ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರ ಸವಾಲನ್ನು ಹಾಕಿರುವಂಥದ್ದು. ನಿಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮತ್ತು ನಿಮ್ಮ ಕುಟುಂಬದ ವಿರುದ್ಧ ಕೂಡ ಭ್ರಷ್ಟಾಚಾರದ ಆರೋಪ ಇದೆ, ಅದರ ತನಿಖೆಯ ಜೊತೆಗೆ ನಿಮ್ಮನ್ನು ಜೈಲಿಗೆ ಕಳಿಸೋ ಕೆಲಸವನ್ನು ನಾನು ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಾಗಿ ಮಾಡ್ತೀನಿ ಎನ್ನುವಂಥ ನೇರ ಒಂದು ಸವಾಲನ್ನು ಇವತ್ತು ಯಡಿಯೂರಪ್ಪನವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡಿರ್ತಕ್ಕಂಥದ್ದು. ಮಾಲ್ತೇಶ್. ಓಕೆ.